ಈಗ ಡೆವಿಲ್ ಅಲ್ಲಂತೂ ಒಳ್ಳೆ ಚಾನ್ಸ್ ಸಿಕ್ತು. ಹ್ಮ್. ಸೊ ಎಷ್ಟು ದಿನಗಳ ಕಾಲ ಶೂಟಿಂಗ್ ಮಾಡಿದ್ರಿ ಅಂಡ್ ನಿಮ್ಮ ಮತ್ತೆ ದರ್ಶನ್ ಸರ್ ಅವರ ಒಂದು ಕಾಂಬಿನೇಷನ್ ಸೀನ್ಸ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ಅಂದ್ರೆ ಇದು ನನ್ಗೆ ಇದ್ರ ಬಗ್ಗೆ ಹೇಳ್ಬೇಕೋ ಹೇಳ್ಬಾರ್ದ ಗೊತ್ತಿಲ್ಲ. ಆದ್ರೆ 100% ಅಂತೂ ನೋಡ್ತೀರಾ ದರ್ಶನ್ ಸರ್ ಜೊತೆ. 100% ಅಂದ್ರೆ ನನ್ ಪಾತ್ರನೇ ನಂಗೆ ಬಹಳ ನನಗೆ ಇಷ್ಟ. ಹ್ಮ್. ಇದ್ರ ಜನ ಹೆಂಗ್ ತಗೊಂಬೋದು ನನ್ ಪಾತ್ರ, ಎಷ್ಟ್ ಚೆನ್ನಾಗಿದೆಯಲ್ಲ, ನನ್ ಖುಷಿ ಇದೆ ಅದು. ಹ್ಮ್. ತುಂಬಾ ಚೆನ್ನಾಗಿದೆ. 100% ಆ ಪ್ರಕಾಶ್ ಸರ್ ಆ ಪಾತ್ರನ ಕಟ್ಟಿದಾರಲ್ಲ, ಹ್ಮ್. ಅದ್ಭುತವಾಗೇ ಇದೆ. ಅದ್ಭುತ ಪಾತ್ರ. ಅದ್ ಯಾವ ತರ ಅಂದ್ರೆ, ದರ್ಶನ್ ಸರ್ ಅಭಿಮಾನಿಗಳು ಅವ್ರೆಲ್ಲರನ್ನು ನನ್ನೊಳಗ್ ತುಂಬಿಸಿ ಆ ಪಾತ್ರ ಮಾಡಿಸಿದ್ರು. ಹ್ಮ್. 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 ಇವಾಗ ಏನಾದ್ರು ದರ್ಶನ್ ಸರ್ ಅಭಿಮಾನಿಗಳು ದರ್ಶನ್ ಸರ್ಗೆ ಏನಾದ್ರು ಹೇಳ್ಬೇಕು ಅಂತ ಇದ್ರೆ ಅದನ್ನ ನನ್ ಬಾಯಲ್ಲಿ ಹೇಳಿದ್. ಆ ಪುಣ್ಯ ನಮಗ್ ಸಿಕ್ಕಿದೆ ಅಂತ ಪಾತ್ರ. ಹ್ಮ್. ಆ ಸಿನಿಮಾದಲ್ಲಿ ದೊಡ್ಡ ಚೆನ್ನಾಗಿದೆ ತುಂಬಾ. ಸೊ ಒಂದು ಕಾಮಿಡಿ ಕಚಗುಳಿ ನೀಡುವಂತಹ ಕಲಾವಿದರ ದಂಡೆ ಡೆವಿಲ್ ಸಿನಿಮಾದಲ್ಲಿ. ಹೌದು ಹೌದು. ಸೊ ಅಲ್ಲಿ ನೀವುಗಳೆಲ್ಲಾನು ದರ್ಶನ್ ಸರ್ ಬಗ್ಗೆ ಆಗಿರ್ಬೋದು, ಅವರ ಒಂದು ಜರ್ನಿ ಬಗ್ಗೆ ಏನೆಲ್ಲ ಮಾತಾಡ್ಕೊಳ್ತಿದ್ರಿ, ಅಥವಾ ಇನ್ ಕೇಸ್ ಶೂಟಿಂಗ್ ಸೆಟ್ ಅಲ್ಲೆಲ್ಲಾನು ಇವಾಗ ನೀವೇ ಹೇಳಿದ್ರಿ ಎದುರು ಸಿಕ್ಕಾಗ್ಲೇ ಬಾಸು ಹುಲಿ ಕಾರ್ತಿಕ್ ಅವರೇ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಬಿಗಿ ದಪ್ಪಗೆಯನ್ನ ಕೊಡ್ತಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಆ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ಮ ಒಂದು ಕೋ ಸ್ಟಾರ್ಸ್ ಜೊತೆ ಹೆಂಗ್ ಶೇರ್ ಮಾಡ್ತಿದ್ರಿ, ಅಥವಾ ಫ್ರೀ ಟೈಮ್ ಏನಾದ್ರು ಇತ್ತು ಅಂತಂದ್ರೆ ದರ್ಶನ್ ಅವರೊಟ್ಟಿಗೆ ಸೆಟ್ ಅಲ್ಲಿ ಏನಾದ್ರು ಬೇರೆ ಬೇರೆ ಏನಾದ್ರು ಮಾತಾಡ್ತಿದ್ರ ಅವ್ರ ಜರ್ನಿ ಬಗ್ಗೆ ಆಗಿರ್ಬೋದು, ಬೇರೆ ಸಿನಿಮಾಗಳ ಬಗ್ಗೆ ಏನಾದ್ರು ಅಂತ? ಸೊ ನನಗೆ ನಂದೇನಾಗ್ತಿತ್ತು, ಈ ಕಡೆ ಭರ್ಜರಿ ಬ್ಯಾಚುಲರ್ ನಡೆಯೋದು, ಈ ಕಡೆ ನಾನ್ ಡೆವಿಲ್ ಮುಗಿಸಿ ಭರ್ಜರಿ ಬ್ಯಾಚುಲರ್ ಓಡ್ ಬಂದಿರೋ ತಕ್ಷಣ ಅವ್ರ ಅಚ್ಚು ಮ್ಯಾಮ್ ಬಾಯ್ಲಿ ಅಂತ ಕರೆಯೋರು. ಏನೇನಾಯ್ತು ಸೆಟ್ ಅಲ್ಲಿ, ಬಾಸೆ ಏನಂದ್ರು, ಚೆನ್ನಾಗಿತ್ತಾ, ನೀನ್ ಖುಷಿ ಪಟ್ಟ್ಯಾ, ಮಾತಾಡ್ದ್ಯಾ? ರಚ್ಚು ಮ್ಯಾಮ್ಗೂ ಅಷ್ಟೇ, ಅವ್ರಿಗೂ ನಾನ್ ಮಾಡ್ತಾ ಇದ್ದೀನಿ ಅನ್ನೋದೇ ಖುಷಿ. ಅವ್ರು ಬಂದು ಫಸ್ಟ್ ಡೇನೆ ಬಂದು ಬಾರೋ ಅಂದ್ರು, ಡೆವಿಲ್ ಮಾಡ್ತಾ ಇದೀಯಂತೆ ಮಚ್ಚಾ ಅಂದ್ರು. ಹ್ಞೂ ಮ್ಯಾಮ್ ಡೆವಿಲ್ ಮಾಡ್ತಾ ಇದೀನಿ, ಫುಲ್ ಖುಷಿ, ಯಾರಿಗೂ ಹೇಳ್ತಾ ಇಲ್ಲ, ಇದು ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಈಗ ನಾಡ್ದಿಂದ ಸ್ಟಾರ್ಟ್, ಹೋದ್ರ ಮೇಲೆ ನೋಡೋಣ, ಮಾಡು ಮಚ್ಚ, ಒಳ್ಳೇದಾಗ್ಲಿ, ನಿಂಗೆ ಒಳ್ಳೇದಾಗ್ಬೇಕು, ಚೆನ್ನಾಗಿರು ಅಂತ. ಅವ್ರು ಆತರ ಅವ್ರ ಫ್ರೆಂಡ್ಲಿ. ಇನ್ನು ಸೆಟ್ಟಲ್ಲೆಲ್ಲ ನಾನು ದರ್ಶನ್ ಸರ್ ಜೊತೆ ಅಂದ್ರೆ ಫೋಟೋ ಕೇಳಕ್ಕೂ ನನಗೆ ಹೆಂಗಂದ್ರೆ, ನಾನು ಫುಲ್ ಅವ್ರ ಒಳಗೆ ಮುಳುಗೋಗಿದ್ದೀನಿ. ಬಂದ್ರೆ ಹಿಂಗೇ ನೋಡ್ತಾ ಇರೋದು, ಎಲ್ಲ ಅವ್ರನ್ನೇ ನೋಡ್ತಾ ಇರೋದು. ನಾನ್ ಮಾಡಿದ್ 15 ದಿವಸ, ಆ ಸಿನಿಮಾದಲ್ಲಿ 15 ದಿವಸ ಶೂಟ್ ಮಾಡಿದೀನಿ. 15 ದಿವಸ ಅಷ್ಟೇ ಕಣ್ಣು ತುಂಬಾ ನೋಡಕ್ ಅವಕಾಶ ಇರೋದು. ಮತ್ತೆ ನಾನು ನೆಕ್ಸ್ಟ್ ಸಿನಿಮಾ ನಾನು ಇರ್ತೀನೋ ಇರಲ್ವೋ ಅದ್ ಗೊತ್ತಿಲ್ಲ, ನಾಳೆ ನಾನು ಇರ್ತೀನಿ ಇರೋದ್ಮೇಲೆ ನಂಗೆ ಗೊತ್ತಿಲ್ಲ. ಈ ಟುಡೇ ನಂದು, ಇದನ್ ಫುಲ್ ಅವ್ರನ್ನೇ ತುಂಬ್ಕೊಂಡ್ಬಿಡ್ಬೇಕು. 6 ಗಂಟೆಗೆ ಅವ್ರು ಹೊರಡ್ತಾರೆ, ಹೊರಡೋ ತನಕ ಬೇರೆ ಏನೂ ನೋಡ್ಬೇಡ. ಬೇರೆ ಎಲ್ಲ ನೋಡಕ್ಕೆ ನೀನ್ ನಾಳೆ ಎಲ್ಲಿ ಬಂದ್ರು ನೋಡ್ಬೋದು, ಇದ್ ನೋಡಕ್ ಸಿಗಲ್ಲ ಕಣಯ್ಯ, ನೋಡ್ಕೊಂಡ್ಬಿಡು ಅನ್ನೋ ತರ ಫುಲ್. ನಾನು ಅದನ್ನೇ ನನ್ ಫ್ರೆಂಡ್ ಕೇಳ್ತಾ ಇದ್ದೆ, ನೀನ್ ಹೆಂಗೋ ಬಂದ ತಕ್ಷಣ ಎದ್ದೇಳ್ತೀಯಾ? ಎಲ್ಲಿ ಬಂದ್ರು ಅವ್ರು ಹಿಂಗೆ, ನಾವು ಮೇಲ್ಗಡೆ ಫ್ಲೋರ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ, ಅವ್ರು ಹಿಂಗ್ ಬಂದ್ ನನ್ಗೆ ಗೊತ್ತೇ ಆಗಲ್ಲ. ಅದನ್ನೇ ಹೇಳ್ತಾ ಇದ್ದೆ ಅಲ್ಲ, ನಾನು ಈ ಸೆಟ್ ಅಲ್ಲಿ ಅವ್ರನ್ನ ಬಿಟ್ಟು ಬೇರೆ ಏನು ನೋಡ್ತಾ ಇಲ್ಲ. ನೋಡೋಣ. ಮೊನ್ನೆನೂ ಅಷ್ಟೇ, ಶಿವಣ್ಣನು ಅಷ್ಟೇ, ಫಸ್ಟ್ ಟೈಮ್ ನೋಡಿದ್ನಾ, ಶಿವಣ್ಣ ನನಗೆ ಏನ್ ಅನ್ಕೊಂತಾರ ಅಂತ ಒಂದ್ ಒಳಗಡೆ ನನಗೆ ಅಂದ್ರೆ, ಯಾಕೆ ಈ ಮಂಚ ಬರೀ ನನ್ನ ನಿಂಗ್ ತಿನ್ನೋಂತರ ನೋಡ್ತಾನೆ ಅಂತ ಅನ್ಕೊಂಡ್ಬಿಟ್ರೆ ಅಂತ. ಬಟ್ ನನಗೇನ್ ಗೊತ್ತಾ, ಶಿವಣ್ಣ ಸಿಕ್ಬಿಟ್ಟಿದ್ದಾರೆ. ನೋಡ್ಕೊಂಡ್ ನನಗೆ ಇಂಡಸ್ಟ್ರಿಯಲ್ಲಿ ನಾನು ಎಷ್ಟ್ ದಿನ ಇರ್ತೀನಿ ನಂಗೆ ಗೊತ್ತಿಲ್ಲ ಸರ್. ನಾನ್ ಕಲಾವಿದ, ನಾನ್ ನಾಳೆ 4 ಜನಕ್ಕೆ ಇಷ್ಟ ಆಗ್ಬೋದು, 4 ಜನಕ್ಕೆ ಇಷ್ಟ ಆಗದೆ ಇರ್ಬೋದು. ಇಲ್ಲಿ ನಾನು ಯಾವತ್ ಬೇಕಾದ್ರೆ ವಾಪಸ್ ಕಳಿಸ್ಬೋದು. ಬಟ್ ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಶಿವಣ್ಣನ್ ಕಣ್ ತುಂಬಾ ನೋಡ್ಕೊಂಬಿಡು. ಅಕ್ಕ ಗೀತಕ್ಕನು ಅಷ್ಟೇ, ಅಮ್ಮ ತರ ಕಾಣ್ಸೋರು, ಅವ್ರನ್ನು ಕಣ್ ತುಂಬಾ ನೋಡ್ಕೋಬೇಕು. ಡಾಲಿ ಅಣ್ಣ ಸಿಕ್ಕಿದ್ರು ಅವ್ರ ಜೊತೆ ಇರ್ತೀನಿ, ಅವ್ರು ಮಾತಾಡೋದ್ ಎಲ್ಲಾನು ಕೇಳಿಸ್ಕೊತೀನಿ, ನಿಂತ್ಕೊಂಡ್ ನೋಡ್ತಾನೆ ಇರ್ತೀನಿ. ಯಾಕಂದ್ರೆ ಇವರೆಲ್ಲ ನಮ್ ಇಂಡಸ್ಟ್ರಿಲಿ ತುಂಬಾ 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 ದೊಡ್ಡ ವ್ಯಕ್ತಿಗಳು. ಅದ್ ಎಲ್ರಿಗೂ ಗೊತ್ತಿರೋದೆ. ಅವ್ರನ್ನ ಹತ್ತಿರದಿಂದ ಜೊತೆಯಲ್ಲಿ ನಿಂತ್ಕೊಂಡು ಅವಕಾಶ ಸಿಕ್ಕಿದೆಯಲ್ಲ, ಅನ್ಭವಿಸ್ಬಿಡ್ಬೇಕು. ನೋಡ್ಬಿಡ್ತೀನಿ, ನಂಗೆ ಯಾರು ಸಿಕ್ಕಿದ್ರು. ನಾನು ಅದೇ ಹೇಳದ್ನಲ್ಲ, ಇನ್ನು ನಾನು ಮುರಳಿ ಸರ್ ನೋಡಿಲ್ಲ. ಮುರಳಿ ಸರ್ ನೋಡಿದೀನಿ, ಅವ್ರ ಸಿನಿಮಾ ಮಾಡಿಲ್ಲ. ನನಗೆ ಅವ್ರ ಸಖತ್ ಇಷ್ಟ ನನಗೆ. ಉಗ್ರಮಿಂದ ಅವರು ಅಂತಂದ್ರೇನೆ ಇನ್ನು ತುಂಬಾ ಜನ ನೋಡಿಲ್ಲ ಸರ್. ನಾನು ಉಪ್ಪಿ ಸರ್ನ ಮಾತಾಡಿಸಿದೀನಿ, ಅಪ್ಪು ಸರ್ನ ನೋಡಿದ್ವಿ, ನಾನು ಜಗಪ್ಪ ನಿಂತ್ಕೊಂಡಿದ್ವಿ, ಕನ್ನಡದ ಕೋಟ್ಯಾಧಿಪತಿ ನಡೀತಾ ಇತ್ತು. ಅವಾಗ ಜಗಪ್ಪ ಬಾ ಫೋಟೋ ತಗೊಳ್ಳೋಣ. ನಾನು ಹೇಳಿದೆ, ನಾವು ಕಲಾವಿದ್ರು, ಅವ್ರ ಜೊತೆ ಸಿನಿಮಾ ಮಾಡೋಣ ಅಂತ ಆಸೆ ಪಡ್ಬೇಕು ನೀನು. ನಾನು ಜಗಪ್ಪಂಗೆ ಹೇಳಿದೆ, ಸಿನಿಮಾ ಮಾಡೋಣ ಮಚ್ಚಾ, ಅಪ್ಪು ಸರ್ ಜೊತೆ ಒಂದ್ ಸಿನಿಮಾ ಮಾಡ್ಬೇಕು, ಅವಾಗ ಇನ್ನೂ ಇಲ್ಲಿಗೆ ಬಂದಿದ್ದಕ್ಕೆ ಅಂತ. ಮೋಸ್ಟ್ಲಿ ನನಗೆ ಇವಾಗ ಅನ್ಸುತ್ತೆ, ನತದೃಷ್ಟ ಕಲಾವಿದ್ರು ಅಂದ್ರೆ ನಾವೇ ಅನ್ಸುತ್ತೆ. ಎಲ್ಲವೂ ಇದೆ ನಮ್ಮ ಹತ್ರ. ಅವ್ರ ಜೊತೆ ಆಕ್ಟಿಂಗ್ ಇವತ್ತು ಕೋಟಿ ಕೊಡ್ತೀನಿ ಅಂದ್ರೆ ಅವ್ರ ಜೊತೆ ಆಕ್ಟಿಂಗ್ ಮಾಡಕ್ ಆಗುತ್ತಾ? ಹೌದು, ಆಗಲ್ಲ.
ಇಲ್ಲ ನನ್ಗೆ ಒಂದ್ಸತಿ ಆಕ್ಟಿಂಗ್ ಮಾಡಿಸ್ಬಿಟ್ಟು ನನ್ ಕೆರಿಯರ್ ಬಿಟ್ಬಿಡ್ತೀನಿ ಅಂದ್ರೂ ಮಾಡಕ್ಕಾಗುತ್ತಾ? ಅವತ್ತು ಆ ಕನ್ಸ್ ಹಂಗ ಅನ್ಕೊಂಡ್ವಿ ನಾವು. ಫೋಟೋ ಕರೆಕ್ಟ್ ಗುರಿ ಇದ್ರೆ ಈ ತರ ಇಟ್ಕೊಬೇಕು ಅಂತ ಹೇಳ್ಬಿಟ್ಟು ಹಂಗೆ ಬಂದ್ವಿ. ಫೋಟೋ ತಗೊಳ್ಳೋ ಚಾನ್ಸು ನಮಗ್ ಸಿಕ್ಕಿಲ್ಲ. ಅಟ್ಲೀಸ್ಟ್ ತಗೊಂಡಿದ್ರೆ ಅಟ್ಲೀಸ್ಟ್ ಮೀಟ್ ಆಗಿದೀವಿ, ಒಂದ್ ಬೈತಾನೆ photo ನಂಗೆ, ತಗೊಂಡಿದೀನಿ. ನಿಂತ ನಿನಗೆ ಹಿಂಗ ಅಂತಾನೆ ಜಗ್ಗಪ್ಪ ಅವ್ರು. ಬಟ್ ಅವನು ತಕೊಂಡ ಅನ್ಸುತ್ತೆ. ಹ. ಅವನಿಗೆ ಅಪ್ಪು ಸರ್ ಅಂದ್ರೆ ಸಖತ್ ಇಷ್ಟ. ಹ್ಮ್. ಸೊ ಅದೇ ನಾವ್ ಒಂದ್ ಸ್ವಲ್ಪ ನತದೃಷ್ಟರು ಆ ಲೆಕ್ಕದಲ್ಲಿ ಬಂದ್ರೆ. ಈಗ ರಾಜ್ಕುಮಾರ್ ಸರ್ ಕಾಲದಲ್ಲಿ, ವಿಷ್ಣುವರ್ಧನ್ ಸರ್ ಕಾಲದಲ್ಲಿ, ಶಂಕರ್ ನಾಗ್, ಅಂಬರೀಶ್ ಸರ್ ಕಾಲದಲ್ಲಿ ಹ್ಮ್. ಅವ್ರ ಜೊತೆ ಆಕ್ಟಿಂಗ್ ಮಾಡಕ್ ಆಗದೆ ಕೊರಗ್ತಾ ಇದ್ರಲ್ಲ ಹ್ಮ್. ಕೆಲವ್ರು, ಯಾರೋ ಅವ್ರ ಜೊತೆ ಅವಕಾಶ ಸಿಗ. ಇವಾಗ ನಾವು ಹಂಗೆ ಆ list ನಮ್ಮ ನಾನು ಸೇರ್ಪಡೆ ಕಾಲಘಟ್ಟದಲ್ಲ ಆಗ್ತೀನಿ. ಆ ತರ ನತದೃಷ್ಟರು ನಾವು. ಆ list ಗೆ ನಾನು ಸೇರ್ಪಡೆ ಆಗ್ತೀನಿ. ಹೌದಾ? ನಾನು ನೋಡಿಲ್ಲ. ಅಯ್ಯೋ, ನೋಡ್ಬೇಕಿತ್ತು ಸರ್. ನನಗೆ ಏನ್ ಮಾಡೋದು? ಟಗರು ಪಲ್ಯ ನೋಡಿದಾಗ, ನಮ್ಮನ್ನ ಬಾಸ್ ಎಲ್ಲ ಕೊಂಡಾಡ್ದಾಗ ನಂಗೆ ಅಪ್ಪು ಸಾರು ನೆನಪಾದ್ರು. ಯಾಕಂದ್ರೆ ಮಾಲ್ತೇಶ ಅಂತ ನಮ್ಮ ಮಾಲ್ತೇಶ್ ಯಾವ್ದು ಫ್ರೆಂಚ್ ಬಿರಿಯಾನಿ ಮಾಡಿದ್ನಲ್ಲ, ಅವ್ನು ಹೇಳಿದ್ದ ನನ್ಗೆ, ನನ್ ಕ್ಯಾರೆಕ್ಟರ್ ನೋಡಿ ಅಪ್ಪಿ ಸಾರ್ ಕರೆದು ನನ್ನನ್ನು ತುಂಬಾ ಪ್ರೀತಿಯಿಂದ ಮಾತಾಡ್ಸು. ನಂಗೆ ಟಗರು ಪಲ್ಯ ಆದಾಗ ಹಂಗೆ ಬಾಸೆ ಅಪ್ಪು ಸಾರ್ ಇದ್ದಿದ್ರೆ ನನ್ನೂ ಕರೆದು ಮಾತಾಡಿಸ್ತಿದ್ರೇನೋ, ಅವ್ರ ಬ್ಯಾನರ್ ಅಲ್ಲಿ ನಂಗೂ ಅವಕಾಶ ಕೊಡ್ತಿದ್ರೇನೋ, ಹಿಂಗ ಅನ್ಸ್ಬಿಡ್ತು. ಬಟ್ ನೋಡಿರ್ತಾರೆ ಅವರು, ದೇವ್ರಲ್ವಾ, ಹಂಗಾಗಿ ಏನ್ ಸಮಸ್ಯೆ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.